ಪರಿಚಯವಿಲ್ಲದೆ ಕಾಡಾಡುತ್ತಿದ್ದೀರಿ. ಇವರಂತೂ ಎಲೆಯ ಬಾಲರು. ನಿನಾದರೂ ಇರುವ ವನದ ಪರಿಸರವನ್ನು ನೋಡಿ ಆಲೋಚಿಸಬೇಕಿತ್ತು ರಾಮ. ಈ ಹುಡುಗರು ಯಾರೆಂದು ಗೊತ್ತೇ? ಮಹರ್ಷಿಗಳೇ, ಮೊದಲಾಗಿ ಪ್ರಣಾಮಗಳು. ಮನಸ್ಸಿನಲ್ಲಿ ಮಮಕಾರ ಹುಟ್ಟಿತು. ಕೇಳೋಣವೆಂದರೆ ನೀವಿಲ್ಲ, ನಿಮ್ಮ ಶಿಷ್ಯರೆನ್ನುವುದಷ್ಟೇ ಗೊತ್ತಾಯಿತು. ಈಗ ಅನಾಹುತ ಆಗುವ ಮುನ್ನ ನೀವು ಬಂದಿರಿ, ನೀವೇ ತಿಳಿಸಬೇಕು. ರಾಮಚಂದ್ರ, ನೀನು ತ್ಯಜಿಸಿದ ಸೀತೆ ನಮ್ಮ ಆಶ್ರಮದ ಬಳಿ ಬಂದಳು. ಅವಳಿಗೆ ಆಶ್ರಯವಿತ್ತೆ. ಕೆಲವು ದಿನಗಳಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಲವ ಕುಶ ಎಂದು ಹೆಸರಿಟ್ಟೆ. ಅವರೇ ಈ ನಿನ್ನ ಮಕ್ಕಳು. ಬನ್ನಿ ಮಕ್ಕಳೇ, ನಿನ್ನ ಜನಕನಿಗೆ ವಂದಿಸಿ. ಜನಕನಿಗೆ ವಂದಿಸಿಕೊಂಡೆವು. ನಮ್ಮ ತಪ್ಪನ್ನು ಮನ್ನಿಸಬೇಕು. ತಪೋನಿಧಿ ಘನತ ಬೋಧನ ನಿನ್ನ ದಯದಲ್ಲಿ ಇನ ಕುಲದ ಕುಡಿಯಲ್ಲಿ ಚಿಗುರಿತು. ಘನತ ಬೋಧನ ನಿನ್ನ ದಯದಲ್ಲಿ ಇನ ಕುಲದ ಕುಡಿಯಲ್ಲಿ ಚಿಗುರಿದು. ಮನೋಜ ಕುಲ ಕುಪಕಾರ ಗೈರ ಮಹಾಮಹಿಮಾನ್ವಿನೋ. ಮನುಜ ಕುಲಕ್ಕೆ ಉಪಕಾರ ಗೈರ ಮಹಾಮಹಿಮಾನ್ವಿನೋ. ಗಣತ ಬೋಧನ ಮಹರ್ಷಿಗಳೇ, ಪ್ರಜಾರಂಜಕನಾಗಿ ಸೀತೆಯನ್ನು ಕಾಡಿಗೆ ಕಳುಹಿದೆ. ಅವಳನ್ನು ಸಾಕಿದ್ದೀರಿ. ಈ ಮಕ್ಕಳಿಗೆ ಆಶ್ರಯ ನೀಡಿದ್ದೀರಿ. ಅಷ್ಟೇ ಅಲ್ಲದೆ ವಿದ್ಯಾಭ್ಯಾಸವನ್ನು ನೀಡಿದ್ದೀರಿ. ನಿಮಗೆ ಅನಂತ ವಂದನೆಗಳು. ರಾಮಚಂದ್ರ, ಈ ಮಕ್ಕಳು ನಿನ್ನ ಕಥೆಯಾದ ರಾಮಾಯಣವನ್ನು ಬಹು ಸೊಗಸಾಗಿ ಆಡುತ್ತಾರೆ. ಮಹರ್ಷಿಗಳೇ, ತುರಗ ಸಾಗಬೇಕಾದ ಮಾರ್ಗ ಇನ್ನೂ ಇದೆ. ಹಾಗಾಗಿ ನೀವು ಇನ್ನೊಂದು ಉಪಕಾರ ಮಾಡಿ ತುರಗವನ್ನು ಶತ್ರುಘ್ನಿಗೆ ಒಪ್ಪಿಸಿ ಈ ಮಕ್ಕಳನ್ನು ಅಯೋಧ್ಯೆಗೆ ಕರೆದುಕೊಂಡು ಬನ್ನಿ. ಅಲ್ಲಿ ಯಾಗದ ಸೊಬಗನ್ನು ಕಲಿಯಲಿ, ಜೊತೆಯಲ್ಲಿ ರಾಮಾಯಣವನ್ನು ಆಡಿಸೋಣ. ಹಾಗೆ ಆಗಲಿ. ಈಗ ಎಲ್ಲರಿಗೂ ಮಂಗಳವಾಗಲಿ. ಮಾರನಯ್ಯನ ಮಾತಾ ಮೀರರೆ ಗಿಡದ ಗಿಡದ ಮಾರನಯ್ಯನ ಮಾತ ಮೀರರೆ ಗೋಕುಲ ಭೂವರೆಣ್ಯನ ಉದರದಿ ಹುಟ್ಟಿಯೇ ಭೂವರೆಣ್ಯನ ಉದರ